ಓಕೆ. ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ನಮ್ಮ ಪರಂಪರೆ ಯೂಟ್ಯೂಬ್ನ ಗುರು ಮಾತಾಡ್ತಿದ್ದೀನಿ. ನಾನು ಇವತ್ತು ಕೋಟೆನಾಡು ಚಿತ್ರದುರ್ಗದಲ್ಲಿ ಇದ್ದೀನಿ. ಈ ಒಂದು ಚಿತ್ರದುರ್ಗದಲ್ಲಿ ಇದೇ ತಿಂಗಳು 21ನೇ ತಾರೀಕು ಮ್ಯಾರಥಾನ್ ಓಟ ಪ್ರಪ್ರಥಮ ಬಾರಿಗೆ ನಡೀತಾ ಇದೆ. ಈ ಒಂದು ಮ್ಯಾರಥಾನ್ ಓಟದಲ್ಲಿ ಒಂದು ಇದನ್ನು ಭಾಗವಹಿಸಲಿಕ್ಕೆ ಈಗಾಗಲೇ ಆನ್ಲೈನ್ ಕೂಡ ಬುಕ್ ಮಾಡ್ಕೋಬೋದು ನೀವೆಲ್ಲ. ಹಾಗೆಯೇ ಈ ಒಂದು ಇದರಲ್ಲಿ 8 ಲಕ್ಷ ಪ್ರೈಸ್ ಕೂಡ ಇರುತ್ತದೆ. ಹಾಗೆಯೇ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಕೂಡ ಪ್ರಶಸ್ತಿ ಮತ್ತು ಹಾಗೂ ಫೋಟೋಸ್ ಕೂಡ ನಿಮಗೆ ಅವೈಲೇಬಲ್ ಆಗುತ್ತೆ. ನೀವೆಲ್ಲ ಈಗಲಿಂದ ಕೂಡ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು ಅಥವಾ ಮೊಬೈಲ್ ನಂಬರ್ಗೆ ಸಂಪರ್ಕ ಮಾಡಿ ನೀವು ಈ ಒಂದು ಇದನ್ನು ಆನ್ಲೈನಲ್ಲಿ ಅಥವಾ ನೀವು ಫೋನ್ ನಂಬರ್ ಮುಖಾಂತರ ಕೂಡ ನೀವು ಅವರ ಸಂಪರ್ಕ ಮಾಡಿ ನೀವು ನೋಂದಣಿ ಮಾಡ್ಕೋಬೋದು. ನೋಂದಣಿ ಫೀಸ್ ಬಂದುಬಿಟ್ಟು 200 ರೂಪಾಯಿ. ಈ ಒಂದು ಅವಕಾಶವನ್ನು ಸದುಪಯೋಗಪಡಿಸ್ಕೊಳ್ಳಿ ಎಲ್ಲರೂ. ಹಾಗೆಯೇ ಈ ಒಂದು ಪಾರ್ಟಿಸಿಪೇಟು ನಮ್ಮ ಚಿತ್ರದುರ್ಗದಲ್ಲಿ ಒಂದು ದುರ್ಗಾ ರನ್ಸ್ ವತಿಯಿಂದ ಆಯೋಜನೆ ಮಾಡಲಾಗಿದೆ. ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಜೊತೆಯಲ್ಲಿ ಚೇತನ್ ಬಾಬು ಅವರಿದ್ದಾರೆ. ಅವ್ರನ್ನ ಮಾತಾಡ್ಸಕ್ಕಂಥ ಪ್ರಯತ್ನ ಮಾಡೋಣ. ಈ ಒಂದು ಮ್ಯಾರಥಾನ್ ಬಗ್ಗೆ ಸಂಪೂರ್ಣ ವಿವರಣವನ್ನು ಅವ್ರ ಕಡೆ ನಾವು ಕೇಳ್ತಕ್ಕಂಥ ಪ್ರಯತ್ನ ಮಾಡೋಣ, ಬನ್ನಿ. ನಮಸ್ಕಾರ ಎಲ್ಲರಿಗೂ. ನಾವು ದುರ್ಗಾ ರನ್ನರ್ಸಿಂದ ನಾವು ಇದೇ ತಿಂಗಳು 21ನೇ ತಾರೀಕು ಒಂದು ಮ್ಯಾರಥಾನನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ. ಇದೇ ಮೊದಲ ಬಾರಿಗೆ ನಾವು ಒಂದು 10 ಕಿಲೋಮೀಟ್ರ್ ಓಟ, ಅದರಲ್ಲೂ ಏಜ್ ಕ್ಯಾಟಗರಿ ಬಂದು 14ರಿಂದ 30, 30ರಿಂದ 45, 40ರಿಂದ 60, 60+ ಆದಂಥ ಎಲ್ಲ ವಯಸ್ಸಿನವ್ರಿಗೂ ಒಂದು 10 ಕಿಲೋಮೀಟ್ರ್ ಓಟ, ಮತ್ತು ಅದೇ ರೀತಿ 5 ಕಿಲೋಮೀಟ್ರ್ ಓಟವನ್ನು ಏರ್ಪಡಿಸ್ಕೊಂಡು ಅದೇ ರೀತಿ ಇದೇ ಏಜ್ ಕ್ಯಾಟಗರಿ ಇರುತ್ತದೆ. ಪುರುಷ ಮತ್ತು ಮಹಿಳೆಯರಿಗೆ ಇಬ್ಬರಿಗೂ ಇರುತ್ತದೆ. ಮತ್ತು ಅದ್ರ ಜೊತೆಗೆ ಸ್ಯಾರಿ ರನ್ ಅಂತ ಅವತ್ತಿನ ದಿವಸ ಏನು ಇಂಟರ್ನ್ಯಾಷನಲ್ ಸ್ಯಾರಿ ಡೇ ಇರೋದ್ರಿಂದ ಅವತ್ತಿನ ದಿವಸ ಸ್ಯಾರಿ ರನ್ನು ಅವತ್ತಿನ ದಿವಸ ಆಯೋಜನೆ ಮಾಡ್ಕೊಂಡಿದ್ದೀವಿ. ಮತ್ತು 3 ಕಿಲೋಮೀಟ್ರ್ ಓಟವನ್ನು ಮಕ್ಕಳಿಗೆ 14 ವರ್ಷದ ಮಕ್ಕಳಿಗೆ ಮತ್ತು ಬಾಲಕಿಯರಿಗೆ ಅದನ್ನು ಏರ್ಪಡಿಸ್ಕೊಂಡಿದ್ದೀವಿ. ಮತ್ತು ಇದರಲ್ಲಿ ಗೆದ್ದಂಥ ಎಲ್ಲರಿಗೂ ಕ್ಯಾಶ್ ಪ್ರೈಸ್ 10,000, 7,000, 5,000 ಮತ್ತು ಇನ್ನು ಉಳಿದಂಥ 5 ತನಕ ಟ್ರೋಫಿಗಳನ್ನ ಕೊಡ್ತಾ ಇದ್ದೀವಿ. ಮತ್ತು ಇದೇ ರೀತಿಯಲ್ಲಿ ಈ ಈವೆಂಟಿಗೆ ಪಾರ್ಟಿಸಿಪೇಟ್ ಆದಂಥ ಎಲ್ಲರಿಗೂ ಒಂದು ಟೀ ಶರ್ಟು ಮತ್ತು ಫಿನಿಷರ್ ಮೆಡಲು ಮತ್ತು ಸರ್ಟಿಫಿಕೇಟು ಮತ್ತು K16 ಬಿಬ್ಬು ಮತ್ತು ಬ್ರೇಕ್ಫಾಸ್ಟು, ರಿಫ್ರೆಶ್ಮೆಂಟು ಮತ್ತು ಈವೆಂಟಲ್ಲಿ ಓಡ್ತಕ್ಕಂಥ ಫೋಟೋಸ್ನ ಪ್ರೊವಿಷನ್ ಮಾಡ್ತಾಯಿದ್ದೀವಿ ಎಲ್ಲರಿಗೂ. ಇದನ್ನು ಮತ್ತು ಈ ಮೊದಲನೇ ಬಾರಿ ಆಗಿದೆ. ಇದಕ್ಕೆ ಹೆಚ್ಚಿನದಾಗಿ ಬಂದು ಎಲ್ಲ ಭಾಗವಹಿಸಿ ಅಂತ ಕೇಳ್ತಾ ಇದ್ದೀನಿ. ಓಟನ ಇದೇ ಸ್ಟೇಡಿಯಂ ಮುಂಭಾಗದಿಂದ ಸ್ಟಾರ್ಟ್ ಆಗಿ ಹೊರಗಡೆ ರಸ್ತೆಗಳು ಅಂದರೆ ಈ ZP ಮುಂದೆ ಹೋಗಿ ಇದು ಡಬಲ್ ರೋಡಲ್ಲಿ ಅಮೃತ ಮುಂದೆ ಬಂದು ಅಲ್ಲಿಂದ ಡಬಲ್ ರೋಡ್ ಟೀಚರ್ಸ್ ಕಾಲೋನಿಯಿಂದ ಬಂದು ಜೋಗಿಮಟ್ಟಿ ರೋಡ್ ಮುಖಾಂತರವಾಗಿ ಬಂದು ಮತ್ತು ದೊಡ್ಡಪೇಟೆ ಮತ್ತು ಚಿಕ್ಕಪೇಟೆ ಮತ್ತು BD ರೋಡು ಮತ್ತು ಅದರಿಂದ ಈ JCR ಎಕ್ಸ್ಟೇಷನ್ನು ಮತ್ತು ಅಲ್ಲಿಂದ ಈ ಕಾನ್ವೆಂಟ್ ರೋಡು ಈ ರೀತಿ ಬಂದು ಅಲ್ಲಿಂದ DC ಸರ್ಕಲ್ಲು ಅಲ್ಲಿಗೆ ಬಂದು ಅಲ್ಲಿಂದ ಮೇನ್ BD ರೋಡಿಂದ ಮುಖಾಂತರವಾಗಿ ಬಂದು ಡಬಲ್ ರೋಡಿಂದ ಬಂದು ನಮ್ಮದು ಸ್ಟೇಡಿಯಂನ ಫಿನಿಷ್ ಮಾಡ್ತೀವಿ. ಅದೇ ರೀತಿ 5 ಕಿಲೋಮೀಟ್ರ್ ಓಟನ ಇದೇ ಸ್ಟೇಡಿಯಮಿಂದ ಸ್ಟಾರ್ಟ್ ಮಾಡಿ ಅಪ್ಪಾಜಿ ಪರಿಸರ ಬಿಲ್ಡಿಂಗ್ ಮುಂದಿಂದ ಹೋಗಿ ಜೋಗಿಮಟ್ಟಿ ರೋಡ್ ಮುಖಾಂತರವಾಗಿ ಬಂದು ದೊಡ್ಡಪೇಟೆಯಿಂದ ಬಂದು ಚಿಕ್ಕಪೇಟೆ ಬಂದು ಮೇನ್ ಸರ್ಕಲಿಂದ BD ರೋಡ್ ಮುಖಾಂತರ ಬಂದು ಇದೇ ಸ್ಟೇಡಿಯಂ ಫಿನಿಶ್ ಆಗುತ್ತೆ. ಅದೇ ರೀತಿ 3 ಕಿಲೋಮೀಟ್ರ್ ಓಟನು ಇದೇ ಸ್ಟೇಡಿಯಮಿಂದ ಸ್ಟಾರ್ಟ್ ಆಗಿ ಜೋಗಿಮಟ್ಟಿ ರೋಡು ಮತ್ತು ಏನು ಮೆಜೆಸ್ಟಿಕ್ ಸರ್ಕಲಿಂದ ಬಂದು BD ರೋಡಿಂದ ಬಂದು ಇದೇ ಸ್ಟೇಡಿಯಂ ಫಿನಿಶ್ ಆಗುತ್ತೆ. ಈ ರೀತಿ ಈ ರೋಡ್ ಮಾರ್ಗಗಳು ಏನು ದುರ್ಗದಲ್ಲಿರ್ತಕ್ಕಂಥ ಒಳ್ಳೆ ರೋಡ್ ಮಾರ್ಗಗಳಿಗೆ ಅದನ್ನು ಆಯೋಜಿಸ್ಕೊಂಡಿದ್ದೀವಿ. ಎಲ್ಲರೂ ಬಂದು ಇದು ಮೊದಲನೇ ವರ್ಷ ಆಗಿದೆ, ಫಸ್ಟ್ ಎಡಿಷನ್ ಅಂತ ಮಾಡ್ತಾ ಇದ್ದೀವಿ. ಇದಕ್ಕೆ ಬಂದು ಎಲ್ಲರೂ ಬಂದು ಭಾಗವಹಿಸಿ ಎಲ್ಲರೂ ಅಂತ ಕೇಳ್ಕೊತಾ ಇದ್ದೀನಿ. ಇದು ರಿಜಿಸ್ಟ್ರೇಷನ್ ಬಂದು ಆನ್ಲೈನಲ್ಲಿರುತ್ತೆ. ಆನ್ಲೈನಲ್ಲಿ ಮಾಡೋಕ್ಕಾಗ್ತಿಲ್ಲ ಅನ್ನೋರು ಇದಕ್ಕೆ ಆಫ್ಲೈನಲ್ಲೂ ನಾವು ನಮ್ಮ ಈ ಪೋಸ್ಟರ್ ಮೇಲೆ ಎಲ್ಲ ಪೋಸ್ಟರ್ಗಳ ಮೇಲೆ ನಮ್ಮ ನಂಬರ್ ಇದೆ, ಅಲ್ಲಿಗೆ ಬಂದು ಕಾಂಟ್ಯಾಕ್ಟ್ ಮಾಡಿದರೆ ನಮ್ಮದು ಆಫ್ಲೈನಲ್ಲೂ ರಿಜಿಸ್ಟರ್ ಮಾಡ್ಕೊತಾ ಇದ್ದೀವಿ. ಆನ್ಲೈನಲ್ಲಿ ಈ ಸ್ಕ್ಯಾನರ್ ಇದೆ ಮತ್ತು ಈ ವೆಬ್ಸೈಟ್ ಇದೆ. ಈ ವೆಬ್ಸೈಟು ಇಲ್ಲ ದುರ್ಗಾ ರನ್ ಅಂತಲೂ ನೀವು ಟೈಪ್ ಮಾಡಿದರೆ ನಮ್ಮದು ವೆಬ್ಸೈಟಲ್ಲಿ ಕಾಣುತ್ತೆ. ಅದರಲ್ಲಿ ಟೋಟಲಿ ನೀವು ಆನ್ಲೈನಲ್ಲಿ ರಿಜಿಸ್ಟರ್ ಮಾಡ್ಬೋದು. ಆನ್ಲೈನಲ್ಲಿ ರಿಜಿಸ್ಟರ್ ಮಾಡೋದ್ರಿಂದ ಏನಂದರೆ ನಿಮಗೆ ಫೋಟೋಸು ಮತ್ತು ಟೈಮಿಂಗ್ ಚಿಪ್ ಕೊಡ್ತಾ ಇರೋದು, ನೀವು ಎಷ್ಟು ನಿಮಿಷದಲ್ಲಿ ಮುಗಿಸಿದ್ರಿ ಮತ್ತು ಎಷ್ಟು ನಿಮಿಷದಲ್ಲಿ ಓಡಿದಿರಿ, 1 ಕಿಲೋಮೀಟರ್ ಎಷ್ಟು ಕೊಡಿದಿರಿ, 2 ಕಿಲೋಮೀಟರ್ ಎಷ್ಟು ಕೊಡಿದಿರಿ, ಎಲ್ಲ ಡೀಟೇಲ್ಸು ಬರುತ್ತೆ. ಅದರಿಂದ ನೀವು ಆನ್ಲೈನ್ ರಿಜಿಸ್ಟರ್ ಮಾಡಿರಿ, ಮುಂದೆ ಇವೆಲ್ಲ ನಿಮಗೆ ಈಸಿ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪಕ್ಷದಲ್ಲಿ ಆಗಲಿಲ್ಲದವರು ನನಗೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನಾದರೂ ತೊಂದರೆ ಆದಲ್ಲಿ ಈ ನಂಬರ್ಗಳಿಗೆ ಕೊಟ್ಟಿರ್ತಕ್ಕಂಥ ನಂಬರ್ಗಳಿಗೆ ಫೋನ್ ಮಾಡಿ ನಿಮಗೆ ಎಲ್ಲನೂ ಡೀಟೇಲ್ಸ್ ಮಾಡಿಕೊಡ್ತೀವಿ. ಓಕೆ, ಥ್ಯಾಂಕ್ ಯು. ನಾವು ದುರ್ಗಾ ರನ್ನರ್ಸ್ ವತಿಯಿಂದ ಒಂದು ದುರ್ಗಾ ರನ್ ಅಂತೇಳಿ ಒಂದು ಇವೆಂಟನ್ನು ಆರ್ಗನೈಸ್ ಮಾಡ್ತಾ ಇದ್ದೀವಿ. ಅದು 21/12/2025 ಇದು ಒನಕೆ ಓಬವ್ವ ಸ್ಟೇಡಿಯಂನಿಂದ ಆರಂಭ ಆಗುತ್ತೆ.
ಇದರಲ್ಲಿ 10 ಕಿಲೋಮೀಟರ್ಸ್ ಮತ್ತು 5 ಕಿಲೋಮೀಟರ್ಸ್ ಮತ್ತು ಹಾಗೂ ಮಕ್ಕಳಿಗಾಗಿ 3 ಕಿಲೋಮೀಟರ್ಸ್ ರನ್ ಅನ್ನು ಆಯೋಜನೆ ಮಾಡಿದ್ದೀವಿ ಮತ್ತು ಮಹಿಳೆಯರಿಗಾಗಿ ವಿಶೇಷವಾಗಿ ಸ್ಯಾರಿ ರನ್ ಅನ್ನ ಕೂಡ ಆಯೋಜನೆ ಮಾಡಿದ್ದೀವಿ. ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ ಯುವಕರಲ್ಲಿ, ಹಿರಿಯರಲ್ಲಿ ಹಾಗೂ ಮಕ್ಕಳಲ್ಲಿ ಒಂದು ಕ್ರೀಡಾ ಸ್ಫೂರ್ತಿಯನ್ನ ಮತ್ತು ಹೆಲ್ತ್ ಅವೇರ್ನೆಸ್ ಅನ್ನ ತುಂಬೋದಕ್ಕೋಸ್ಕರ ಈ ಒಂದು ರನ್ ಅನ್ನ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಎಲ್ಲೋ ವಯೋಮಾನದವರನ್ನ ನಾವು ಸೇರಿಸ್ಕೊಂಡು ಒಂದು ರನ್ ಅನ್ನ ಆರ್ಗನೈಸ್ ಮಾಡ್ತಾ ಇದೀವಿ. ಇದಕ್ಕಾಗಿ ಅನೇಕ ಕ್ಯಾಶ್ ಪ್ರೈಸ್ ಅನ್ನ ಕೂಡ ಇಟ್ಟಿದ್ದೀವಿ. ಪ್ರಥಮ ಬಹುಮಾನ 10,000 ಇದೆ, ಎರಡನೇ ಬಹುಮಾನ 7,000 ಹಾಗೂ ಮೂರನೇ ಬಹುಮಾನ 5,000. ಹಾಗೆ ವಿಶೇಷವಾದಂತಹ ಸಮಾಧಾನಕರ ಬಹುಮಾನಗಳು, ಟ್ರೋಫಿ ಮತ್ತೆ ಒಂದು ಆಕರ್ಷಕ ಪ್ರೈಸ್ ಅನ್ನ ಕೊಡ್ತಾ ಇದ್ದೇವೆ. ಮತ್ತು ಮಹಿಳೆಯರಿಗೆ ಸ್ಯಾರಿ ರನ್ ನಲ್ಲಿ ಗೆದ್ದಂತವರಿಗೆ 3,000 ಪ್ರಥಮ ಬಹುಮಾನ, 2,000 ದ್ವಿತೀಯ ಬಹುಮಾನ ಹಾಗೂ ತೃತೀಯ ಬಹುಮಾನ 1,000 ಜೊತೆಗೆ ಟ್ರೋಫೀಸ್ ಅನ್ನ ಕೊಡ್ತಾ ಇದ್ದೀವಿ. ಮತ್ತು ಒಂದು ಬೆಸ್ಟ್ ಪರ್ಫಾರ್ಮಿಂಗ್, ಬೆಸ್ಟ್ ಅಪಿಯರೆನ್ಸ್ ಟೀಮ್ಗೆ ಕೂಡ ಒಂದು ಪ್ರೈಸಸ್ ಅನ್ನ ಕೊಡ್ತಾ ಇದ್ದೀವಿ. ಸೊ ಬನ್ನಿ, ಎಲ್ಲರೂ ಭಾಗವಹಿಸಿ. ಈ ಒಂದು ನಮ್ಮ ದುರ್ಗಾ ರನ್ ಅನ್ನ ನೀವು ಎಲ್ಲರೂ ಕೂಡ ಭಾಗವಹಿಸಿ ಇದನ್ನ ಸಕ್ಸಸ್ಫುಲ್ ಇವೆಂಟ್ ಆಗಿ ಮಾಡಿ. ನಾವು ಬರ್ತಾ ಇದ್ದೀವಿ 21 ಡಿಸೆಂಬರ್ 25ರಂದು. ಚಿತ್ರದುರ್ಗದಲ್ಲಿ ಪ್ರಥಮ ಬಾರಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಮ್ಯಾರಥಾನ್ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದ್ದು, ಸಾಕಷ್ಟು ಯುವಕರು, ಸಾಕಷ್ಟು ಯುವತಿಯರು, ಸಾಕಷ್ಟು ಮಕ್ಕಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಭಾಗವಹಿಸೋದ್ರ ಮೂಲಕ ಈ ಒಂದು ಕ್ರೀಡೆಗೆ ಒಂದು ಹೊಸ ಸ್ಫೂರ್ತಿಯನ್ನು ತಂದುಕೊಡೋ ಪ್ರಯತ್ನ ಆಗ್ತಾ ಇದೆ. ಇಲ್ಲಿ 3 ಕಿಲೋಮೀಟರ್, 10 ಕಿಲೋಮೀಟರ್, 5 ಕಿಲೋಮೀಟರ್ ಮ್ಯಾರಥಾನ್ ನಡೆದಿದೆ. ಎಲ್ಲ ಮಹಿಳೆಯರು ಕೂಡ ಭಾಗವಹಿಸಿ ಈ ಕ್ರೀಡೆಯ ಸ್ಫೂರ್ತಿಯನ್ನು ಹೆಚ್ಚಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈ ಥರದ ಕಾರ್ಯಕ್ರಮಗಳು ಚಿತ್ರದುರ್ಗದಲ್ಲಿ ಪ್ರಥಮ ಬಾರಿ ಆಯೋಜನೆ ಆಗ್ತಿರೋದು ಸಂತೋಷ ಪಡುವಂಥ ವಿಚಾರ. ಮತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ರೀತಿಯ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದು, ಅದರಲ್ಲಿ ಎಲ್ಲ ಯುವಕರು ಕೂಡ, ಯುವತಿಯರು ಕೂಡ ಭಾಗವಹಿಸ್ತಾ ಇದ್ದಾರೆ. ಅದರಿಂದ ಎಲ್ಲ ನಾಗರಿಕರು ಕೂಡ ಇದರಲ್ಲಿ ಭಾಗವಹಿಸೋದ್ರ ಮೂಲಕ ಈ ಕಾರ್ಯಕ್ರಮ ಯಶಸ್ಸನ್ನ ಕಾಣಬೇಕು ಅಂತ ಹೇಳ್ತಾ ಮಾತು. ನಮಸ್ಕಾರ ಸ್ನೇಹಿತರೆ. ಏನಂದ್ರೆ ನಮ್ಮ ಚಿತ್ರದುರ್ಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಮ್ಯಾರಥಾನ್ ದುರ್ಗಾ ರನ್ ಸ್ಪರ್ಧೆಯಿಂದ ಮ್ಯಾರಥಾನ್ ಕಾರ್ಯಕ್ರಮ ನಡೀತಾ ಇದೆ. ಆ ಒಂದು ಕಾರ್ಯಕ್ರಮದ ಬಗ್ಗೆ ನಮ್ಮ ಜೊತೆಯಲ್ಲಿ ಶಫಿ ಸರ್ ಇದ್ದಾರೆ. ಅವರ ಒಂದು ಅಭಿಪ್ರಾಯವನ್ನ ಕೇಳ್ತಕ್ಕಂಥ ಪ್ರಯತ್ನ ಮಾಡೋಣ. ನಮಸ್ತೆ ಸರ್. ಸರ್, ಈ ಒಂದು ಮ್ಯಾರಥಾನ್ ನಮ್ಮ ದುರ್ಗದಲ್ಲಿ ಯಾವತ್ತೂ ನಡೆದಿಲ್ಲ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಸರ್, ಈ ರೀತಿ ಮಾಡೋದ್ರಿಂದ ಪ್ರತಿಯೊಂದು ಯುವ ಕ್ರೀಡೆಗೆ ಒಂದು ಸ್ಫೂರ್ತಿ ಆಗುತ್ತೆ. ಆಮೇಲೆ ಅದರಲ್ಲಿ ನಮ್ಮ ಚೇತನ್ ಬಾಬು ಇದರಲ್ಲಿ ಫುಲ್ ಆಸಕ್ತಿ ಕೊಟ್ಟು ಮಾಡ್ತಿದ್ದಾರೆ. ಅವರು ಅಷ್ಟೆಲ್ಲ ಬಿಸ್ನೆಸ್ ಇದ್ರು ಕೂಡ ಬಿಟ್ಟು ಬಂದು ಬೆಳಿಗ್ಗೆ 5-5:30 ಎಲ್ಲರೂ ಕಲೆಕ್ಟ್ ಮಾಡಿಬಿಟ್ಟು ಅವ್ರು ಈವೆಂಟ್ಸ್ ಎಲ್ಲ ಮಾಡ್ತಾರೆ. ಮೊದಲೇ ಅಥ್ಲೆಟಿಕ್ ಮಾಡ್ತಿದ್ರು. ಅವ್ರ ಡೆಡಿಕೇಶನ್ ಭಾಳ ಇದೆ. ಎಷ್ಟು ಹೊಗಳಿದ್ರು ಕಷ್ಟನೇ. ಈ ರೀತಿ ಮಾಡೋದ್ರಿಂದ ಮುಂದಿನ ಯುವ ಪೀಳಿಗೆ ಒಂದು ದಾರಿದೀಪವಾಗುತ್ತೆ. ಆದ್ದರಿಂದ ಈ ರೀತಿ ವರ್ಷಕ್ಕೊಂದ್ಸರಿ 2 ಸರಿ ಮಾಡ್ತಾ ಇದ್ರೆ ಭಾಳ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಸರ್, ನಿಮ್ಮ ಅಭಿಪ್ರಾಯಕ್ಕೆ ಥ್ಯಾಂಕ್ ಯು. ಈ ಒಂದು ಈವೆಂಟ್ ಬಗ್ಗೆ ನಮ್ಮ ಜೊತೆಯಲ್ಲಿ ನಾಗರಾಜ್ ಅವರು ಇದ್ದಾರೆ. ಈ ಒಂದು ಅವರ ಅಭಿಪ್ರಾಯ ಕೂಡ ಈಗ ಹಂಚ್ಕೊಂತಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ತಮ್ಮ ಹೆಸರು ಸರ್? ನನ್ನ ಹೆಸರು ನಾಗರಾಜ್ ಅಂತ. ಇಲ್ಲಿ ನಮ್ಮದು ದುರ್ಗನ್ಸ್ ಅಥ್ಲೆಟಿಕ್ಸ್ ಅಕಾಡೆಮಿಯಲ್ಲಿ ಕೋಚ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ. ನಾನು ನೋಡ್ದಂಗೆ ಒಂದು 2-3 ಮ್ಯಾರಥಾನ್ ಮಾತ್ರ ದುರ್ಗದಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕಿಂತ ಸ್ವಲ್ಪ ಚೆನ್ನಾಗಿ ಮಾಡ್ಬೇಕಂತನೂ ದುರ್ಗಾ ರನ್ನರ್ಸ್ ಇದರಿಂದ ಬಾಬಣ್ಣವರು ಅವ್ರ ಟೀಮ್ ಎಲ್ಲ ವರ್ಕ್ ಮಾಡಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ಇನ್ನೂ ಹೆಚ್ಚಿನದಾಗಿ ಈ ಒಂದು ಮ್ಯಾರಥಾನಲ್ಲಿ ಜನಗಳೆಲ್ಲ ಪಾರ್ಟಿಸಿಪೇಟ್ ಮಾಡಬೇಕು. ಅದಾದಮೇಲೆ ಮ್ಯಾರಥಾನ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ಈ 40-50 ಇಯರ್ಸ್ 30 ಇಯರ್ಸ್ ಎಲ್ಲ ಈಗೆಲ್ಲ ಬರೀ ಹೊರಗಡೆ ಫುಡ್ ತಿಂದು ಹಾರ್ಟ್ ಅಟ್ಯಾಕ್ ಎಲ್ಲ ಬಂದು ಸಾಯ್ತಾ ಇದ್ದಾರೆ. ಸೊ ಇದು ಮಾಡೋದ್ರಿಂದ ಹೆಲ್ತಿಗೂ ಒಳ್ಳೆಯದು. ಹಾಗೆ ಮತ್ತು ಈ ನಮ್ಮ ದುರ್ಗದಲ್ಲಿ ಇನ್ನೂ ಕ್ರೀಡಾ ಅಭಿವೃದ್ಧಿ ಸ್ವಲ್ಪ ಆಗಬೇಕು ಮತ್ತು ಪ್ರೋತ್ಸಾಹ ಮಾಡಬೇಕು ಈ ಥರದ ಆಕ್ಟಿವಿಟೀಸ್ಗೆಲ್ಲ. ಸೊ ಹಂಗಾಗಿ ಇನ್ನೂ ಹೆಚ್ಚಿನದಾಗಿ ಜನಸಂಖ್ಯೆ ಬರಲಿ, ಇದು ಒಂದು ಒಳ್ಳೆ ಸಕ್ಸಸ್ಫುಲ್ ಆಗಲಿ ಅಂತೇಳಿ ನಾನು ಒಂದೆರಡು ಮಾತುಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಅಂದರೆ ಈ ಒಂದು ಮ್ಯಾರಥಾನ್ ಮಾಡೋದ್ರಿಂದ ಹೆಚ್ಚಿನ ಇದರಲ್ಲಿ ಕ್ರೀಡಾ ಸ್ಫೂರ್ತಿ ಬರುತ್ತೆ ಅಂತ ನಿಮ್ಮ ಅಭಿಪ್ರಾಯ ಸರ್? ನನ್ನ ಅಭಿಪ್ರಾಯ ಇದೆ ಸರ್. ಎಲ್ಲ ಇಲ್ಲಿ ಇರುವಂಥ ಎಲ್ಲ ಕ್ರೀಡಾ ಪ್ರೇಮಿಗಳನ್ನು ಸ್ವಲ್ಪ ಸಪೋರ್ಟ್ ಮಾಡಬೇಕು. ನಮ್ಮ ದುರ್ಗದಲ್ಲಿ ಯಾವುದೇ ಒಂದು ಈವೆಂಟ್ ಯಾರೇ ಮಾಡಲಿ ಎಲ್ಲರಿಗೂ ಸಪೋರ್ಟ್ ಮಾಡಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬರೋ ಥರನೂ ಅವ್ರೂ ಬೆರೆತು ಅವ್ರೂ ಭಾಗವಹಿಸಿದರೆ ತುಂಬ ಇನ್ನೂ ನಮ್ಮ ಚಿತ್ರದುರ್ಗದಲ್ಲಿ ಕ್ರೀಡೆಯಲ್ಲಿ ಯಶಸ್ವಿ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ನಮಸ್ಕಾರ ಸ್ನೇಹಿತರೆ. ಈ ಒಂದು ಮ್ಯಾರಥಾನ್ ಈವೆಂಟ್ ಬಗ್ಗೆ ನಮ್ಮ ಜೊತೆಯಲ್ಲಿ ಮೊಹಮ್ಮದ್ ನೂರುಲ್ಲಾ ಸರ್ ಇದ್ದಾರೆ. ಅವರ ಒಂದು ಅಭಿಪ್ರಾಯ ಕೂಡ ಕೇಳ್ತಕ್ಕಂಥ ಪ್ರಯತ್ನ ಮಾಡೋಣ. ಸರ್ ನಮಸ್ತೆ ಸರ್. ಸರ್, ಹೇಗೆ ಸರ್ ಈ ಒಂದು ಈವೆಂಟ್ ಬಗ್ಗೆ ನಿಮಗೆ ಏನು ಅಭಿಪ್ರಾಯ ಸರ್? ಆತ್ಮೀಯ ಸಹೋದರ ಸಹೋದರಿಯರೇ, ಚಿತ್ರದುರ್ಗ ರನ್ನರ್ಸ್ ಎಂಬ ಒಂದು ಆರ್ಗನೈಸೇಷನ್ ಇಂದ ಇದೇ ಡಿಸೆಂಬರ್ 21ಕ್ಕೆ ಒಂದು ಅದ್ಭುತವಾದಂತಹ ಒಂದು ಚಿತ್ರದುರ್ಗ ರನ್ನರ್ಸ್ ನಡೀತಾ ಇದೆ. ಇದಕ್ಕೆ ಎಲ್ಲರೂ ಜಾಯಿನ್ ಆಗಿ ಇದರಲ್ಲಿ ಎಲ್ಲರೂ ಭಾಗವಹಿಸೋಣ. ನೋಡಿ, ಇದಕ್ಕೆ ಯಾವುದೇ ವಯಸ್ಸಿನ ಮಿತಿ ಇಲ್ಲ. ಎಲ್ಲ ವಯಸ್ಸಿಗೆ ಒಂದೊಂದು ಕ್ಯಾಟಗರಿಯಾಗಿ ಮಾಡಿದ್ದಾರೆ.
ನಾರದ ಮುನಿಗಳು ಧ್ರುವನಿಗೆ ಉಪದೇಶಿಸಿ ಒಂದು ಮಾತು ಹೇಳ್ತಾರೆ, ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಮಗು, ಆದರೆ ಸಾಧಿಸುವ ಛಲ ಮನುಷ್ಯನಿಗೆ ಬೇಕು ಅಂತ. ನೋಡಿ, ಯಾವುದೇ ಒಂದು ಪ್ರಾಣಿ ಪಕ್ಷಿ 10 ಗಂಟೆವರೆಗೂ ಮಲಗಿರೋ ಉದಾಹರಣೆ ಇಲ್ಲ, ಆದರೆ ಮನುಷ್ಯ ಮಾತ್ರ 10 ಗಂಟೆವರೆಗೂ ಮಲಗುತ್ತಾನೆ. ಆ ಪ್ರಾಣಿಗಳು ಮುಂಜಾನೆ ಎದ್ದು ತನ್ನದೇ ಭಾಷೆಯಲ್ಲಿ ಚಿಲಿ ಪಿಲಿ ಅಂತ ಹೇಳಿ ಅದು ತನ್ನ ಆಹಾರವನ್ನು ಹುಡುಕುತ್ತಾ ಹೋಗುತ್ತವೆ. ಆದರೆ ಮನುಷ್ಯ ಆಲಸ್ಯದಿಂದ ಮಲಗಿರುತ್ತಾನೆ. ಬರ್ರಿ ನಾವೆಲ್ಲರೂ ಸೇರಿ ಒಂದು ಉತ್ತಮವಾದಂತಹ ಈ ಕಾರ್ಯಕ್ಕೆ ನಾವು ಕೈ ಜೋಡಿಸಿ ಇದರಲ್ಲಿ ನಾವು ಏನಾದರೂ ಒಂದು ಸಾಧನೆ ಮಾಡಿ ಚಿತ್ರದುರ್ಗ ರನ್ನರ್ಸ್ಗೆ ಯಶಸ್ವಿ ಮಾಡೋಣ ಎಂಬ ಒಂದು ಭಾವನೆಯಿಂದ ನಾನು ನಿಮ್ಮ ಮುಂದೆ ಹೇಳಿಕೊಳ್ಳುತ್ತಿದ್ದೇನೆ. ನಾವೆಲ್ಲರೂ ಸೇರಿ ಇದಕ್ಕೆ ಒಂದು ಯಶಸ್ವಿಗೊಳಿಸೋಣ ಎಂಬ ಒಂದು ಮಾತು ಮೊದಲಿಂದಲೂ ಈ ಸ್ಟೇಡಿಯಂಗೆ ಅವರು ಮೀಸಲಾಗಿ ಇಟ್ಟಿದ್ದಾರೆ. ಅವರ ಆರೋಗ್ಯದ ಕಡೆ ಬಹಳ ಗಮನ ಹರಿಸುತ್ತಾರೆ. ಅದೇ ರೀತಿ ಎಲ್ಲರೂ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕಾಗಿ ಈ ಮ್ಯಾರಥಾನ್ ಅನ್ನು ಹಮ್ಮಿಕೊಳ್ಳಲಾಗಿದೆ. ನಾವೆಲ್ಲರೂ ಸೇರಿಸಿ ಈ ಚಿತ್ರದುರ್ಗ ರನ್ನರ್ ಅನ್ನು ಯಶಸ್ವಿಗೊಳಿಸೋಣ ಎಂದು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ದುರ್ಗಾ ರನ್ನರ್ಸ್ ಚಿತ್ರದುರ್ಗದಿಂದ ರನ್ ದುರ್ಗಾ ರನ್ 2025 ಬಂದು 21st ಸಂಡೇ ಡಿಸೆಂಬರ್ 2025 ಚಿತ್ರದುರ್ಗ ನಡೀತಾ ಇದೆ. ಅವತ್ತು ಬಂದು ಸಾರಿ ಡೇ ಕೂಡ, ಇಂಟರ್ನ್ಯಾಷನಲ್ ಸಾರಿ ಡೇ. ಸೊ ಅವತ್ತು ಸ್ಪೆಷಲ್ ಆಗಿ ವುಮೆನ್ಗೆ ಸಾರಿ ರನ್ ಅಂತ ಮಾಡ್ಕೊಂಡಿದ್ದಾರೆ. 18 years and above ಸಾರಿ ರನ್ ಇರುತ್ತೆ. ಇದು ಬಂದು ಫಸ್ಟ್ ಟೈಮ್ ಐ ಥಿಂಕ್ ಇಟ್ಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ಚಿತ್ರದುರ್ಗ. ಸೊ ಆಲ್ ದ women of ಚಿತ್ರದುರ್ಗ, please participate and show the women power. Sari run first place, second place, third place, fourth place and fifth place ಕೂಡ ಇರುತ್ತೆ. So all the best all of you. ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ದಿನಾಂಕ 21/12/2025 ಭಾನುವಾರ ದುರ್ಗಾ ರನ್ನರ್ಸ್ ಮತ್ತೆ ವತಿಯಿಂದ ದುರ್ಗಾ ರನ್ 2025 ಅನ್ನೋ ಒಂದು ಮ್ಯಾರಥಾನ್ನ ನಾವು ಅರೇಂಜ್ ಮಾಡಿದ್ದೀವಿ. ಇದರಲ್ಲಿ 10 ಕಿಲೋಮೀಟರ್ ರನ್ ಇರುತ್ತೆ, 5 ಕಿಲೋಮೀಟರ್ ರನ್ ಇರುತ್ತೆ, ಹಾಗೆ 5 ಕಿಲೋಮೀಟರ್ ಫನ್ ರನ್ ಅಂತೇಳಿ ಮಾಡಿದ್ದೀವಿ. ಹಾಗೆ ಆ ದಿನ ಸ್ಯಾರಿ ಡೇ ಇರೋದ್ರಿಂದ ಹೆಣ್ಮಕ್ಳಿಗೋಸ್ಕರ ಸ್ಯಾರಿ ರನ್ ಅಂತೇಳಿ ಸಹ ಮಾಡಿದ್ದೀವಿ. ಜೊತೆಯಲ್ಲಿ ಮಕ್ಕಳಿಗೆ ಅಂಡರ್ 14 ಏಜ್ ಮಕ್ಕಳಿಗೆ 3K ರನ್ 3 ಕಿಲೋಮೀಟರ್ ರನ್ ಸಹ ಮಾಡಿದ್ದೀವಿ. ಇದಕ್ಕೆ ನಾವು ಟಿ ಶರ್ಟ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ, ಒಂದು ಮೆಡಲ್ ಕೊಡ್ತೀವಿ, ಸರ್ಟಿಫಿಕೇಟ್ ಕೊಡ್ತೀವಿ, ಹಾಗೆ ಒಂದು ಬ್ರೇಕ್ಫಾಸ್ಟ್ ಅರೇಂಜ್ ಮಾಡಿರ್ತೀವಿ, ರಿಫ್ರೆಶ್ಮೆಂಟ್ ಅರೇಂಜ್ ಮಾಡಿರ್ತೀವಿ, ಹಾಗೆ ಒಂದು ಫೋಟೋ ವಿಡಿಯೋ ಎಲ್ಲ ಇರುತ್ತೆ. ಎಲ್ಲರೂ ಬನ್ನಿ, ಎಲ್ಲರೂ ಈ ಒಂದು ರನ್ನಲ್ಲಿ ಎಲ್ಲರೂ ಸೇರಿ ನನ್ನ ಒಂದು ಏನು ರನ್ ದುರ್ಗಾ ರನ್ 2025 ಅದನ್ನು ಯಶಸ್ವಿ ಮಾಡಿ ಎಲ್ಲರೂ ಈಗಲೇ ಆನ್ಲೈನಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಆಲ್ ದಿ ವೆರಿ ಬೆಸ್ಟ್. ನಮಸ್ಕಾರ ಸ್ನೇಹಿತರೆ, ಇದುವರೆಗೂ ನೀವು ಈ ಮ್ಯಾರಥಾನ್ ಓಟದ ಬಗ್ಗೆ ಅದರ ಅನುಕೂಲ ಹಾಗೂ ಯಾವ ಥರ ಒಂದು ಪಾರ್ಟಿಸಿಪೇಟ್ ಮಾಡಬೇಕು ಮತ್ತು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮ್ಯಾರಥಾನು, ಅದರ ಸಂಪೂರ್ಣ ಮಾಹಿತಿಯನ್ನು ಮತ್ತು ಈ ಒಂದು ಕೆಲವೊಂದು ಅಭಿಪ್ರಾಯಗಳನ್ನು ಕೂಡ ಈ ಒಂದು ಇದರಲ್ಲಿ ಹೇಳಿದ್ದಾರೆ. ಹಲವಾರು ಜನ ಹಂಚ್ಕೊಂಡಿದ್ದಾರೆ. ಈ ಒಂದು ಇನ್ನೇಕೆ ತಡ, ನೀವು ಕೂಡ ಈ ಒಂದು 21ನೇ ತಾರೀಕು ನಡೀತಕ್ಕಂಥ ಮ್ಯಾರಥಾನ್ನಲ್ಲಿ ಎಲ್ಲರೂ ಭಾಗವಹಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ. ಪ್ರಥಮ ಬಹುಮಾನ ಗಳಿಸ್ತಕ್ಕಂಥ ಪ್ರಯತ್ನ ಮಾಡಿ ಎಲ್ಲರೂ ಭಾಗವಹಿಸಿ. ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು.